ಇಯರ್ 1995 ಮಂಡ್ಯ ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿ ಹೆಸರು ರಾಂಪುರ ಅಂತ. ಈ ಊರಲ್ಲಿ 17 ವರ್ಷದ ಒಬ್ಬ ಹುಡುಗ ಇರ್ತಾನೆ ಅಂಡ್ ಇವನ್ ಹೆಸರೇ ಭೀಮಾ ಅಂತ. ಒಂದು ದಲಿತ ಕುಟುಂಬಕ್ಕೆ ಬಿಲಾಂಗ್ ಮಾಡುವಂತಹ ಈ ಹುಡುಗನ್ಗೆ ಓದು ಬರಹ ಅನ್ನೋದು ತಲೆಗೆ ಹತ್ತಿರಲ್ಲ. ಸೊ ಇವನು ಸ್ಕೂಲ್ಗೂ ಸಹ ಹೋಗದೆ ಊರಲ್ಲಿ ಖಾಲಿ ಪಿಲಿ ಓಡಾಡ್ಕೊಂಡಿರ್ತಾನೆ. ಭೀಮಾಗೆ ಒಬ್ಬ ಅಣ್ಣ ಇರ್ತಾನೆ ಅಂಡ್ ಅವನು ಧರ್ಮಸ್ಥಳದಲ್ಲಿ ಇರುವಂತಹ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇರ್ತಾನೆ. ಈ ಕಡೆ ಊರಲ್ಲಿ ಭೀಮಾ ಸ್ಕೂಲ್ಗೂ ಸಹ ಹೋಗದೆ ಎಲ್ಲೂ ಕೆಲ್ಸಕ್ಕೆ ಸಹ ಹೋಗದೆ ಸುಮ್ನೆ ಊರಲ್ಲಿ ಖಾಲಿ ಪಿಲಿ ಓಡಾಡ್ತಾ ಇರೋದನ್ನ ನೋಡಕ್ಕಾಗದೆ ಭೀಮಾ ಅವ್ರ ಅಣ್ಣ ಭೀಮನ ತನ್ನ ಜೊತೆಗೆ ಧರ್ಮಸ್ಥಳ ಕರ್ಕೊಂಡು ಬಂದು ಅದೇ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕೆಲ್ಸಕ್ಕೆ ಸೇರಿಸ್ತಾನೆ. ತನ್ನ ಅಣ್ಣನ ಸಹಾಯದಿಂದ ಧರ್ಮಸ್ಥಳಕ್ಕೆ ಬಂದಂತಹ ಭೀಮಾಗೆ ಅಲ್ಲೇ ಇರುವಂತಹ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕೆಲ್ಸನೂ ಸಹ ಸಿಗುತ್ತೆ. ಕೆಲಸ ಏನಪ್ಪಾ ಅಂತಂದ್ರೆ ನೇತ್ರಾವತಿ ಸ್ನಾನಘಟ್ಟ ಹತ್ರ ಕಸ ಹೊಡೆಯುವಂತಹ ಕೆಲಸ. ಆ ಒಂದು ನೇತ್ರಾವತಿ ಸ್ನಾನಘಟ್ಟ ಆ ರೀಜನ್ ಏನಿತ್ತು ಅದನ್ನ ನೀಟಾಗಿ ಇಟ್ಕೊಳ್ಳೋದು ಇವನ್ ಡ್ಯೂಟಿ. ಇವನ್ಗೆ 25 ರೂಪಾಯಿ ಸ್ಟಾರ್ಟಿಂಗ್ ಸಂಬಳ ಇರುತ್ತೆ ಅಂಡ್ ಇರೋದಕ್ಕೆ ಅಂತ ಮಾಹಿತಿ ಕಚೇರಿ ಮೇಲೆ ಒಂದು ರೂಮ್ ನು ಸಹ ಕೊಟ್ಟಿರ್ತಾರೆ. ಇನಿಷಿಯಲ್ ಡೇಸ್ ಅಲ್ಲಿ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ. ಇವನ್ ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ಕೊಂಡು